ಕಳೆದ 2-3 ದಿನಗಳಿಂದಲೂ ಖಾಸಗಿ ವಾಹಿನಿಯೊಂದರಲ್ಲಿ ಜ್ಯೋತಿಷ್ಯ ಹೇಳೋದರ ಮುಖಾಂತರ ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿದ್ದ ಕಮಲಾಕರ್ ಭಟ್ ಗುರೂಜಿ ಅವರ ಅಕ್ರಮ ಸಂಬಂಧದ ಒಂದು ಮರ್ಡರ್ ಕೇಸ್ನಲ್ಲಿ ಆರೋಪ ಹೊತ್ತಿರೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಬಟ್ ಅದಕ್ಕೀಗ ರಾಜಕೀಯ ಟಚ್ ಸಿಕ್ಕಿದೆ. ಅವರು ಕೆಲವೊಂದಷ್ಟು ಜನ ರಾಜಕೀಯ ನಾಯಕರುಗಳ ಜೊತೆಗೆ ಫೋಟೋವನ್ನು ತೆಗೆಸ್ಕೊಂಡಿರೋದು ಈಗ ಹಲ್ಚಲ್ ಎಬ್ಬಿಸ್ತಾ ಇದೆ. ಕೆ ಹರಿಪ್ರಸಾದ್ ಅವರು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹೇಳ್ತಾರೆ, ನೋಡ್ರಿ ಎಂತೆಂಥವ್ರನ್ನ ಬೆಳೆಸ್ತಾ ಇದ್ದಾರೆ ನೋಡ್ರಿ, ಭಟ್ರನ್ನ ಬೆಳೆಸಿದವ್ರು ಇವರೇ ಕಣ್ರಿ, ಇಂಥ ಗೊಲೆಗಾರರನ್ನ ಬೆಳೆಸಿದ್ರೇನ್ರಿ ಅಂತ ರಾಜಕೀಯ ಟಚ್ ಅನ್ನ ಕೊಟ್ಟಿದ್ದಾರೆ. ಇದನ್ನ ಹೆಂಗಾಗ್ಬಿಡ್ತು ಕೆ ಹರಿಪ್ರಸಾದ್ ಅವರ ಪಾಲಿಗೆ ಸದ್ಯಕ್ಕೆ ಅನ್ಸ್ಬಿಟ್ರೆ ಹೊರಗೆ ಹೋಗೋದನ್ನ ಮೈ ಮೇಲೆ ಎಳ್ಕೊಂಡ್ರು ಅಂತಾರಲ್ಲ, ಹಂಗೆ ಎಲ್ಲರೂ ಈಗ ಕೆ ಹರಿಪ್ರಸಾದ್ ಅವರಿಗೆ ಟಾಂಟ್ ಕೊಡೋಕೆ ಶುರು ಮಾಡಿದ್ದಾರೆ. ಹೆಂಗೆ ಕಾಂಗ್ರೆಸ್ನವರು ಯಾರ್ಯಾರ ಜೊತೆ ಇದ್ದಂಥವ್ರು ಯಾರ್ಯಾರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಾರೆ, ಹೆಂಗೆ ವೈರಲ್ ಆಗಿದೆ ಅಂತ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಬೇಕಿತ್ತ ಇದೆಲ್ಲವೂ ಅಂತ. ಇದೇ ಹೊತ್ತಿನ ವಿಶೇಷ ಕಮಲಾಕರ ಕೀಟ್ಲೆ ಇದೆಂಥ ರಾಜಕೀಯ. ನಾನು ವಿದ್ಯಾ ಮಲ್ನಾಡ್. ಭಟ್ಗಾಗಿ ಸುಂದರಿ ಮಾಡಿದ ಕೊಲೆ ಕೇಸ್ನಲ್ಲೂ ಕೂಡ ರಾಜಕೀಯ ಬೆರಿತಾ ಇದೆ. ಜಸ್ಟ್ ಫೋಟೋ ತೆಗೆಸ್ಕೊಂಡಿದ್ದಕ್ಕೆ ಬಿಜೆಪಿಗರನ್ನ ಕಾಂಗ್ರೆಸ್ ನಾಯಕ ದೂರ್ತಾ ಇದ್ದಾರೆ. ಸುರೇಶ್ ಕುಮಾರ್ನನ್ನ ಕೇಸ್ನಲ್ಲಿ ಎಳೆದು ತರ್ತಾ ಇದ್ದಾರೆ ಕೆ ಹರಿಪ್ರಸಾದ್. ಕಮಲಾಕರ್ ಭಟ್ ಕೇಸ್ನಲ್ಲಿ ಈ ಸುರೇಶ್ ಕುಮಾರ್ ಅವರ ಪಾತ್ರ ಇಲ್ವಾ? ಭಟ್ನನ್ನ ಬೆಳೆಸಿದ್ದು ಸಂವಿಧಾನಕ್ಕೆ ಮಾಡೋ ಅಪಚಾರ ಅಲ್ವಾ ಭಟ್ಟನನ್ನ? ಬಿಜೆಪಿಗರ ಜೊತೆಗಿನ ಭಟ್ ಫೋಟೋ ಮುಂದಿಟ್ಟು BKH ಈಗ ಪಾಲಿಟಿಕ್ಸ್ ನ ಮಾಡ್ತಾ ಇದ್ದಾರೆ. ಅಂದ್ರೆ ಹರಿಪ್ರಸಾದ್ ಅವರು, ಕೆ ಹರಿಪ್ರಸಾದ್ ಪರಿಷತ್ನಲ್ಲೂ ಕೂಡ ಪ್ರಸ್ತಾಪ ಮಾಡಿ ಕಿಡಿಕಾರಿದ್ರು. ಹರಿಪ್ರಸಾದ್ಗೆ ಇದೀಗ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಕೂಡ ತಿರುಗೇಟ್ ಕೊಡ್ತಾ ಇದ್ದಾರೆ. ಅವರು ವಾಪಸ್ ಸಿದ್ದರಾಮಯ್ಯ ಅವ್ರ ಜೊತೆಗಿನ ಗುರೂಜಿಯ ಫೋಟೋ ಹಾಕಿ ಟಾಂಟ್ ಕೊಡ್ತಾ ಇದ್ದಾರೆ. ಭಟ್ ಗ್ಯಾಂಗ್ ನ ಕೊಲೆ ಕೇಸ್ನಲ್ಲಿ ಮುಖ್ಯಮಂತ್ರಿಗಳು ಹಂಗಾರೆ ಭಾಗಿಯಾಗಿದ್ದಾರಾ, ಅವ್ರ ಜೊತೆನೂ ಫೋಟೋ ಇದೆಯಲ್ಲ ಅಂತ. ಕೊಳೆತ ಮನಸ್ಸಿಗೆ ಕೊಳೆತ ವಿಚಾರಗಳೇ ಅಲ್ವಾ ಬರೋದು. ಹರಿಪ್ರಸಾದ್ಗೆ ನಿಮಾನ್ಸ್ನಲ್ಲಿ ಚಿಕಿತ್ಸೆ ಕೊಡಿಸಬೇಕು ಅಂತ ಸುರೇಶ್ ಟಾಂಗ್ ಕೊಟ್ಟಿದ್ದಾರೆ. ಭಟ್ಗಾಗಿ ಸುಂದರಿ ಮಾಡಿದಂತಹ ಕೊಲೆ ಕೇಸ್ನಲ್ಲೂ ಈಗ ರಾಜಕೀಯ ಬರ್ತಾ ಇದೆ. ಆಮೇಲೆ ಅದಕ್ಕೆ ಇತ್ತೀಚೆಗೆ ಈಗ ಒಂದು ಅರ್ಧ ಮುಕ್ಕಾಲು ಗಂಟೆಗಳ ಹಿಂದೆ ಕೆ ಹರಿಪ್ರಸಾದ್ ಅವರು ಇನ್ನೊಂದು ಪೋಸ್ಟ್ ಮಾಡಿದ್ದಾರೆ. ನಾವಿಬ್ರು ಒಂದೇ ಕಾಲೇಜ್ನಲ್ಲಿ ಓದಿದ್ದು, ನಾನು ಯಾವ ಸಿದ್ಧಾಂತವನ್ನು ಫಾಲೋ ಮಾಡ್ತಾ ಇದ್ದೆ ಆ್ಯಂಡ್ ಸುರೇಶ್ ಕುಮಾರ್ ಯಾವ ಸಿದ್ಧಾಂತವನ್ನು ಫಾಲೋ ಮಾಡ್ತಾ ಇದ್ರು. ಆ್ಯಂಡ್ ಹೌದು, ಸಾರ್ವಜನಿಕ ಜೀವನದಲ್ಲಿದ್ದಾಗ ಇವರು ಬಂದು ಫೋಟೋವನ್ನು ತೆಗೆದುಕೊಳ್ಳೋದು ಸಾಮಾನ್ಯ, ಅದ್ರ ಬಗ್ಗೆ ನಾನು ಪ್ರಶ್ನೆ ಮಾಡಲಿಲ್ಲ. ಬದಲಿಗೆ ಇವರೇ ಹೋಗಿ ಕಮಲಾಕರ್ ಭಟ್ ಅನ್ನುವ ಗುರೂಜಿ ಹತ್ರ ಫೋಟೋ ತೆಗೆಸ್ಕೊಳ್ತಾರೆ, ಅದಕ್ಕೆ ಉದ್ದುದ್ದವಾಗಿ ಭಾಷಣ ಬಗಿತಾರೆ ಅಂದಾಗ ನಾವು ಇದನ್ನು ಅರ್ಥ ಮಾಡ್ಕೋಬೇಕಲ್ವಾ? ಅವರಿಗೆ ಕಮರ್ಷಿಯಲ್ ಆಗಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅಂದಾಗ ಅದು ದ್ರೋಹ ಅಲ್ವಾ ಅನ್ನೋ ರೀತಿಯಲ್ಲಿ ಮತ್ತೆ ಸಮರ್ಥರಿಗೆ ಕೆ ಹರಿಪ್ರಸಾದ್ ಮುಂದಾಗ್ತಾ ಇದ್ದಾರೆ. ಕೊಳೆತ ಮನಸ್ಸಿಗೆ ಕೊಳೆತ ವಿಚಾರಗಳೇ ಬರುವುದು ಅಲ್ವಾ ಅಂತ ಸಿದ್ದರಾಮಯ್ಯ ಅವರ ಫೋಟೋ ಹಾಕಿ ಸುರೇಶ್ ಕುಮಾರ್ ಅವರು ಕೂಡ ಟಾಂಗ್ ಕೊಡ್ತಾ ಇದ್ದಾರೆ. ಒಂದು ಕಡೆ ಒಂದು ತುಂಬಾ ವರ್ಷಗಳ ಹಿಂದಿನ ಇದೇ ಕಮಲಾಕರ್ ಭಟ್ ಗುರೂಜಿ ಮತ್ತು ಸುರೇಶ್ ಕುಮಾರ್ ಅವರ ಫೋಟೋ ಎಲ್ಲಿ, ಇದೊಂದು ಯಾವುದೋ ಒಂದು ಪೆಟ್ರೋಲ್ ಬಂಕ್ ಹತ್ರ ಅಂತಿದ್ದಾರೆ. ಇನ್ನೊಂದು ಕಡೆ ನೋಡ್ತಾ ಇದ್ದೀರಿ, ಬಿಡ್ತಾರ ಅವ್ರುಗಳು ಸಿದ್ದರಾಮಯ್ಯ ಅವ್ರ ಜೊತೆಗೆ ಫೋಟೋ ಕ್ಲಿಕ್ಕಿಸ್ಕೊಂಡಿರೋದು. ಈ ಫೋಟೋದಲ್ಲಿ ಸಿದ್ದರಾಮಯ್ಯ ಅವ್ರ ಪಾಡಿಗೆ ಫೋನ್ ಏನೋ ನೋಡ್ತಾ ಇದ್ದಾರೆ. ಬಟ್ ಇದೇ ಕಮಲಾಕರ್ ಭಟ್ ಗುರೂಜಿ ಅವರು ಫೋಟೋ ತಗೋಬೇಕಾದ್ರೆ ಸಿದ್ದರಾಮಯ್ಯ ಅವ್ರು ನಗಡಿರೋ ಫೋಟೋ ಕೂಡ ವೈರಲ್ ಆಗ್ತದೆ. ಅಂದರೆ ಸೆಲ್ಫಿಗೆ ಫೋಸ್ ಕೊಟ್ಟಿರೋ ಫೋಟೋಸ್ ಕೂಡ ವೈರಲ್ ಆಗ್ತದೆ, ಅದು ಗಮನದಲ್ಲಿರಲಿ. ಬಟ್ ಇವರು ಸ್ವಲ್ಪ ಆ ಫೋಟೋ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತ ಅಂತ ಸುರೇಶ್ ಕುಮಾರ್ ಅವರು. ಇದನ್ನಿಲ್ಲಾಂದ್ರೆ ಹೆಂಗೆ ಅಂದ್ಬಿಡ್ತಾರೆ ಗೊತ್ತಾ, ಅವ್ರ ಪಾಡಿಗೆ ಅವ್ರು ಕೂತಿದ್ರು ಇವರೇ ಸುಮ್ಮನೆ ಫೋಟೋ ತಗೊಂಡು ಹಾಕೊಂಡಿದ್ದಾರೆ, ಅದನ್ನು BJP ಅವ್ರು ನೋಡಿ ಹಿಂಗೆ ಬಳಸ್ಕೊಳ್ತಾ ಇದ್ದಾರೆ ಅಂತಲೂ ಆಂಟಿಸಿಪೇಟರಿ ಬೇಲ್ ರೀತಿಯಲ್ಲಿ ಇದನ್ನು ಬಳಸ್ಕೋಬಹುದು. ಓಕೆ, ನೋಡ್ತಾ ಹೋಗೋಣ ಆಯಾ ಪಕ್ಷದವರು ಇದನ್ನು ಹೇಗೆ ಸಮರ್ಥನೆ ಮಾಡ್ಕೊಂಡು ಹೋಗ್ತಾರೆ ಅಂತ. ಏನೇ ಆಗಲಿ, ಜ್ಯೋತಿಷ್ಯ ಅಂತ ನಂಬ್ತಾ ಇದ್ದವರಿಗೆ ದೊಡ್ಡ ಆಘಾತ ಈಗ, ಯಾರನ್ನು ನಂಬೋದು ಯಾರನ್ನು ಬಿಡೋದು ಅಂತ.